ರಾಜ್ಯಾದ್ಯಂತ SSLC ಫಲಿತಾಂಶ ಪ್ರಕಟವಾಗಿರುವಂತಹದ್ದು ಏನು ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಶೆಡಬಾಳ ಪಟ್ಟಣದ ಏನು ಆಚಾರ್ಯ ಸುಬಲ್ ಸಾಗರ್ ಪ್ರೌಢಶಾಲೆ ವಿದ್ಯಾರ್ಥಿ ಏನು ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡೆದುಕೊಂಡಿರುವಂಥದ್ದು ಸದ್ಯ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಬ್ರದರ್, ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡ್ಕೊಂಡಿದ್ರಿ, ಹೇಗೆ ಅನಿಸ್ತಾ ಇದೆ? ಬಹಳ ಸಂತೋಷವಾಗ್ತಾ ಇದೆ ಸರ್. ಎಷ್ಟು ಅವರ್ ಸ್ಟಡಿ ಮಾಡ್ತಾ ಇದ್ರಿ? ಡೈಲಿ 6 ಅವರ್ಸ್ ಸ್ಟಡಿ ಮಾಡ್ತಾ ಇದ್ದೆ. ಸಂಜೆ 6 ಗಂಟೆ ಹಿಡಿದ ರಾತ್ರಿ 12 ಗಂಟೆ ತನಕ ಸ್ಟಡಿ ಮಾಡ್ತಾ ಇದ್ದೆ ಮತ್ತು ಬೆಳಗ್ಗೆ ಅದನ್ನ ರಿವೈಸ್ ಮಾಡ್ತಾ ಇದ್ದೆ 1 ಗಂಟೆ. ಹೇಗೆ ಅನಿಸ್ತಾ ಇದೆ? ಈಗ ಸಾಧಾರಣ ವಿದ್ಯಾರ್ಥಿ ಇದ್ರಿ, ಈಗ ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡ್ಕೊಂಡಿದ್ರಿ, ಏನ್ ಹೇಳ್ತೀರಿ? ಈಗ ಬಹಳ ಸಂತೋಷವಾಗ್ತಾ ಇದೆ. ನಾ ಈ ಸಕ್ಸಸ್ ಅನ್ನ ನಮ್ಮ ಸರ್ಗಳು, ನಮ್ಮ ಸ್ಕೂಲು, ನಮ್ಮ ಪೇರೆಂಟ್ಸು, ಫಾದರ್ ಮದರ್ ಇವರಿಗೆ ನಾನು ಸಮರ್ಪಿಸಲು ಇಚ್ಛಿಸುತ್ತೇನೆ ಸರ್. ನಮ್ಮ ಸರ್ಗಳು ಬಹಳ ಚೆನ್ನಾಗಿ ಪಾಠ ಮಾಡಿದ್ರು. ಅವರು ವೆಲ್ ನೋನ್ ಫ್ಯಾಕಲ್ಟಿ ಇದ್ದಾರೆ. ಅವರು ಚೆನ್ನಾಗಿ ನಮಗೆ ಕಲಿಸ್ತಿದ್ರು ಮತ್ತು ಡೈಲಿ ನಮಗೆ ಪ್ರಾಕ್ಟೀಸ್ ಕ್ವಶನ್ ಅಂತ ಕೊಡ್ತಿದ್ರು. ಅವು ಸಹ ನಮಗೆ ಬಹಳ ಹೆಲ್ಪ್ ಆಗಿದ್ದಾವೆ ಮತ್ತು ನಮಗೆ ಕೊನೆಗೆ 4 ಸರಣಿ ಎಕ್ಸಾಮ್ ಜೊತೆಗೆ ಒಂದು ಎಕ್ಸ್ಟ್ರಾ ಕ್ವಶನ್ ಪೇಪರ್ ಒಳಗೆ ನಮಗೆ ಡೈಲಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಿದ್ರು. ಇದು ಬಹಳ ಹೆಲ್ಪ್ ಆಗಿದೆ ನಮಗೆ. ಈಗ ಲೋಕೂರಿಂದ ಶೆಡ್ಬಾಳ ಎಷ್ಟು ಕಿಲೋಮೀಟರ್ ಆಗುತ್ತೆ? ಮತ್ತೆ ಇಲ್ಲಿ ರೂಮ್ ಮಾಡಿದ್ರೆ ಹಂಗೆ ಅಪ್ ಅಂಡ್ ಡೌನ್ ಮಾಡ್ತೀವಿ? ಇಲ್ಲ, ಲೋಕೂರದಿಂದ ಶೇಡ್ಬಾಳು 6 ಕಿಲೋಮೀಟರ್ ಆಗುತ್ತೆ. ನಾ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇದ್ದೆ ಲೋಕೂರದಿಂದ ಇಲ್ಲಿವರೆಗೆ. ಏನು ಹೇಳಕ್ಕೆ ಇಷ್ಟಪಡ್ತಾರೆ ಈಗಿನ ವಿದ್ಯಾರ್ಥಿಗಳಿಗೆ? ಈಗಿನ ವಿದ್ಯಾರ್ಥಿಗಳಿಗೆ ಹೇಳಬೇಕಂದ್ರೆ ಎಲ್ಲರ ಒಳಗೆ ಒಂದು ಟ್ಯಾಲೆಂಟ್ ಇರುತ್ತೆ. ಅದನ್ನು ಅವರು ಗುರುತಿಸ್ಕೊಂಡು ಅವರು ಅದನ್ನು ತಮ್ಮ ಇದರೊಳಗೆ ಸ್ಟಡಿ ಮಾಡ್ತಾ ಅಭ್ಯಾಸ ಮಾಡ್ತಾ ಅದನ್ನ ಮುಂದೆ ಇದು ಮಾಡಬೇಕು, ಅವರು ಕಾರ್ಯಗತವಾಗಬೇಕಂತ ಹೇಳ್ತೀನಿ. ಸಿದ್ಧಾಂತ್ ಅವರ ತಂದೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಹೇಗೆ ಅನಿಸ್ತಾ ಇದೆ? ನಮಸ್ತೆ ಸರ್. ನನಗೇನು ಇಷ್ಟ ಅನಿಸ್ತಿರಲಿಲ್ಲ, ಆದರೆ ನಾನು ಈಗ ಅಭ್ಯಾಸ ಮಾಡ್ತಾ ಇದ್ದೆ ಸರ್ ಮನೆಯಲ್ಲಿ. ನಾವು ಒಕ್ಕಲ್ತನ ನಮ್ಮದು ಕುಟುಂಬವು, ಹಾಗಾಗಿ ಅವನು ಡೈಲಿ 12 ಗಂಟೆಗೆ ತನಕ ಅಭ್ಯಾಸ ಮಾಡಿ ಆನಂತರ ದಿನ ಸ್ಕೂಲಿಗೆ ಬರೋದು ಹೋಗೋದು, ಯಾವುದೇ ಒಂದು ಸ್ಕೂಲ್ ಅಟೆಂಡದಲ್ಲಿ ಇದು ಮಾಡ್ತಾ ಇಲ್ಲ. ಡೈಲಿ ರೆಗ್ಯುಲರ್ ಸ್ಕೂಲಿಗೆ ಬರ್ತಾ ಇದ್ದ ಸರ್. ಇಷ್ಟೇ ಹೇಳ್ತೀನಿ. ಬಡತನದಿಂದ ಬಂದವರು ಮುಂದೆ ಏನು UPSC ಮಾಡ್ತಾರಾ, ಏನು ಮೆಡಿಕಲ್ ಫೀಲ್ಡ್ಗೆ ಹೋಗ್ತಾರಾ, ಏನು ಹೇಳಿದಾರೆ ನಿಮ್ಮ ಹತ್ರ? ಅದೇ ನಂದು ಇದೆ ಅಷ್ಟೇ. 3 ಮಂದಿ ಮಕ್ಕಳು, ನನಗೆ 2 ಹೆಣ್ಮಕ್ಕಳು ಮತ್ತು ಒಬ್ಬ ಗಂಡು ಮಗ. ಅವರು ಈಗ ಆಲ್ರೆಡಿ ಇದು PUC ಮುಗಿಸಿ ಮುಂದಿನ ಸ್ಟಡಿ ಮಾಡ್ತಾ ಇದ್ದಾರೆ. ಒಬ್ಬ SSLC ಮುಗಿಸಿ ಮುಂದಿನ ಇದಕ್ಕೆ ಹೋಗಬೇಕಾಗಿದೆ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಫೇಲ್ ಆಗಿರ್ತಾರೆ, ಅಂಥ ತಂದೆಗಳು ಸ್ವಲ್ಪ ಮೈಂಡ್ ಡೈವರ್ಟ್ ಮಾಡ್ಕೊತಿರ್ತಾರೆ, ಅಂಥ ಪಾಲಕರಿಗೆ ಏನು ಹೇಳ್ತಾರೆ? ಏನಿಲ್ಲ, ತಮ್ಮ ಮಗು ಸ್ಕೂಲಿಗೆ ಬರ್ತಾ ಇದ್ದಾನೋ ಇಲ್ಲೋ ನೋಡಬೇಕು. ತಾವು ದಿನಾಲೂ ತಮ್ಮ ಮಗು ಏನು ಮಾಡ್ತಾ ಇದ್ದಾನೆ, ಅಭ್ಯಾಸ ಮಾಡ್ತಾ ಇದ್ದಾನೆ ಇಲ್ಲ, ಇದು ನೋಡಬೇಕಾಗ್ತಿದೆ ಪಾಲಕರದು, ಇದು ಮುಖ್ಯವಾಗಿ. ಇವಿಷ್ಟು ಏನು ಸಿದ್ಧಾಂತ ಅವರ ತಂದೆಯವರ ಮಾತಾಗಿರುವಂತಹದ್ದು. ಕ್ಯಾಮ್ರಾಮನ್ ಸುನಿಲ್ ಜೊತೆ ಸಂಜಯ್ ಕೌಲ್ಗಿ, ನ್ಯೂಸ್ ಫಸ್ಟ್, ಚಿಕ್ಕೋಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.